ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮದುವೆ ಮನೆ ಒಳ್ಳೆ ಜಾಗ. ಇಲ್ಲಿ ತಾತಿ ಹತ್ರ ಹೋಗಿ ಪ್ರಪೋಸ್ ಮಾಡಿದ್ರೆ ಪಕ್ಕ ಒಪ್ಕೊಂಡ್ಬಿಡ್ತಾನೆ. ಇವತ್ತೇನಾದ್ರೂ ಆದಿ ಒಪ್ಕೊಂಡ್ಬಿಟ್ರೆ ನಾಳೆ ಇದೇ ಮಂಟಪದಲ್ಲಿ ತಾಳಿ ಕಟ್ಟಿಸ್ಕೊಂಡ್ಬಿಡ್ತೀನಿ. ಚಂದ್ರಿ, ಚಂದ್ರಿ, ಏನೇ ಬೆದ್ರಗೊಂಬೆ ತರ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ಆದಿ ಅವರು ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರಲ್ಲ, ಅದನ್ನೇ ನೋಡ್ಕೊಂಡು ನಿಂತಿದ್ದೆ ಅಮ್ಮ. ಸರಿ ತಗೋ, ಈ ಜ್ಯೂಸ್ ತಗೊಂಡೋಗಿ ಅಣ್ಣನಿಗೆ ಕೊಡು. ಬೆಳಗ್ಗೆಯಿಂದ ಓಡಾಡಿ ಸುಸ್ತಾಗಿರ್ತಾನೆ. ಅಣ್ಣನ? ಯಾರಮ್ಮ? ಇನ್ಯಾರೇ? ಆದಿ. ಯಾರಿಗ ಅಣ್ಣ? ಇನ್ಯಾರಿಗೆ? ನಿನಗೆ ಅಣ್ಣ. ಇನ್ನೇನ್ ನನಗಣ್ಣ ಆಗ್ತಾನೇನೆ? ಅಮ್ಮ, ಅವ್ರು ಹೇಗಮ್ಮ ನನಗೆ ಅಣ್ಣ ಆಗ್ತಾರೆ? ಅಲ್ವೇ? ಸಂಜೀವ ನಿಂಗೆ ಏನಾಗ್ಬೇಕು? ಮಾವ. ಅಮೃತ ನಿಂಗೆ ಏನಾಗ್ಬೇಕು? ಅಕ್ಕ. ಅಮೃತ ಅಕ್ಕ ಅಂದ್ಮೇಲೆ ಅವಳ ತಮ್ಮ ನಿಂಗೆ ಏನಾಗ್ಬೇಕು? ಅಮ್ಮ, ಈಗೇನು ಚೇಂಜ್ ಮಾಡಕ್ ಆಗಲ್ವೇನಮ್ಮ? ಬೆಳಗ್ಗೆಯಿಂದ ಓಡಾಡಿ ನನ್ನ ತಲೆ ಸಿಡಿತಾ ಇದೆ. ಇವಾಗ ನೀನು ನನ್ನ ತಲೆ ತಿನ್ಬೇಡ, ಹೋಗಿ ಜ್ಯೂಸ್ ಕೊಡೆ. ಅವರು ನನಗೆ ಅಣ್ಣ ಅಂದ್ರೆ ನಿನಗೆ ಮಗ ಅಲ್ವಾ? ನೀನೇ ತಗೊಂಡೋಗಿ ಕೊಡು. ಏಯ್, ಅಂತ ಹೇಳ್ಕೊಂಡ್ರ? ಹ್ಞೂ, ಮತ್ತೆ ಲಕ್ಕಿ ನೀನು ನನ್ನ ಬೆಸ್ಟ್ ಫ್ರೆಂಡ್. ಓಹೋ, ಮದುವೆ ಗಂಡು ಹೆಣ್ಣು ಇಬ್ರು ಬೆಸ್ಟ್ ಫ್ರೆಂಡ್ಸಾ ನಿಮ್ಗೆ? ಅದು ಬೇಸಿಕಲಿ ಐ ಆಮ್ ಅ ವೆರಿ ಫ್ರೆಂಡ್ಲಿ ಪರ್ಸನಾಲಿಟಿ. ತಾತ ಈಗ ಹೇಗಿದಾರಂತೆ? ಆರಾಮಾಗಿದ್ದಾರೆ. ಹಾಗಿದ್ರೆ ಬರ್ತಾರಂತ? ಅಷ್ಟಾರಾಮಾಗೂ ಇಲ್ಲ, ಇನ್ನೂ ಸ್ವಲ್ಪ ಜ್ವರ ಇದೆ. ಹೌದಾ? ಹೇಗಿದ್ರು ನಮ್ ಡಾಕ್ಟರ್ ಅದಕ್ಕೆ ಇಲ್ಲೇ ಇದಾರಲ್ಲ, ಅದಕ್ಕೆ ನೀವು ಒಂದ್ಸಲ ತಾತನ ನೋಡಿ. ರಿಸೆಪ್ಷನ್ನು ಅವ್ರಿಲ್ದೆ ಆಗೋಯ್ತು. ನನಗಂತೂ ಬೇಜಾರೇ ಆಗ್ತಿದೆ. ಅಟ್ಲೀಸ್ಟ್ ನಾಳೆ ಮುಹೂರ್ತಕ್ಕಾದ್ರೂ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಏನಾಗಿದೆ ಅದೇವ್ರೆ? ಅಂದರೆ ಅಷ್ಟೇನು ಸೀರಿಯಸ್ ಇಲ್ಲ, ಜ್ವರ ಕಮ್ಮಿ ಆಗಿದೆ. ತಾತ ಈಗಾಗಲೇ ಊಟ ಮಾಡಿ ಮಲಗಿದ್ದಾರೆ. ಸುಮ್ಮನೆ ಮಲಗಿರೋರನ್ನ ಎತ್ತಿ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಅಷ್ಟೇ. ಅವ್ರು ನಾಳೆ ಮುಹೂರ್ತಕ್ಕೆ 100% ಬರ್ತಾರೆ. ಅವ್ರು ಇವತ್ತೇ ಬರ್ತೀನಿ ಅಂತಿದ್ರು. ನಾನೇ ಅವರಿಗೆ ಇವತ್ತು ರೆಸ್ಟ್ ಮಾಡಿ ನಾಳೆ ಮುಹೂರ್ತಕ್ಕೆ ಬನ್ನಿ ಅಂತ ಒತ್ತಾಯ ಮಾಡಿ ಮಲಗಿಸ್ಬಿಟ್ಟು ಬಂದೆ. ಸೊ ಹೀಸ್ ಆಲ್ಮೋಸ್ಟ್ ಫೈನ್. ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಗಂಡಿನ ಮನೆಯವ್ರಿಗೆ ಮಲಗಕ್ಕೆ ವ್ಯವಸ್ಥೆ ಮಾಡಬೇಕಂತೆ, ಹೋಗಿ ಬರ್ತೀನಿ. ಲಕ್ಷ್ಮಿ, ನಿನ್ನ ಫ್ರೆಂಡ್ ಆದಿ ಹೆಂಗೆ? ಅವನ್ನ ನಂಬೋದಾ? ಮೊದಲು ನಾವಿಬ್ರು ತುಂಬಾ ಕಿತ್ತಾಡ್ತಾ ಇದ್ವಿ, ಅದಕ್ಕೆ ಈಗ ಫ್ರೆಂಡ್ ಆಗ್ಬಿಟ್ಟಿದೀವಿ. ಸ್ವಲ್ಪ ತರ್ಲೇನೆ, ಆದ್ರೂ ಒಳ್ಳೆಯವನು. ಅದಕ್ಕೆ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್. ಹೌದಾ? ಹಾಗಾದ್ರೆ ನಿನ್ನ ಮದ್ವೆಗೆ ಬಂದು ಫಾರ್ಮಲ್ ಆಗಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಟವ್ ಮಾಡಿ ಹೋಗ್ಲಾ ನಾನು? ಥ್ಯಾಂಕ್ಸ್ ಅಂತ. ಥ್ಯಾಂಕ್ಸ್. ಊರವ್ರು ಎಲ್ಲರೂ ನನ್ನ ಹತ್ರ ಮಾತಾಡಕ್ಕೆ ಹೆದರ್ಕೊಂಡ್ರೆ ನಾನು ನಿಮ್ಮ ಹತ್ರ ಹೆದರ್ಕೋತೀನಿ. ಲಕ್ಷ್ಮಿ, ಒಂದು ಸ್ಟಡೀಸ್ ಎಲ್ಲ ಹೇಗೆ? ಅದು ಅದಕ್ಕೆ ವಿದ್ಯಗಿರಿ ಕಾಲೇಜಲ್ಲೇ ಎಲ್ಲ. ಇದಕ್ಕೆ ನಿನ್ನ ಗಂಡನ ಮನೆಯವ್ರು ಒಪ್ಕೊಂಡಿದ್ದಾರಾ? ಅದಕ್ಕೆ ನಾನು ಕಿಟ್ಟಿ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವರು ನಿನಗೆ ಯಾವ ಕಾಲೇಜ್ ಇಷ್ಟನೋ ಅದೇ ಕಾಲೇಜಲ್ಲಿ ಓದು ಅಂತ ಹೇಳಿದ್ದಾರೆ. ಅಕ್ಕ, ನೀನ್ ಇಲ್ಲಿ ನಿಂತಿದ್ಯಾ? ನಾಳೆ ಗೌರಿ ಪೂಜೆಗೆ ಬೇಗ ಎದ್ದೇಳ್ಬೇಕಂತೆ. ಅಮ್ಮ ಕರೀತಿದ್ದಾಳೆ, ಬಾ ಹೋಗೋಣ. ಹೌದು ಲಕ್ಷ್ಮಿ, ನಿನಗೀಗ ರೆಸ್ಟ್ ಇಂಪಾರ್ಟೆಂಟ್. ಒಪ್ಪ. ನಾನು ಬಿಟ್ರೆ ನಿಮ್ಮ ಜೊತೆನೆ ಮಾತಾಡ್ತಾ ನಿಂತ್ಕೊಂಡ್ಬಿಡ್ತೀನಿ. ಅದಕ್ಕೆ ಮಾತಾಡೋದಕ್ಕೆ ತುಂಬ ಟೈಮ್ ಇದೆ, ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ನಿನಗೆ ಇವಾಗ ರೆಸ್ಟ್ ಬೇಕು. ಹೋಗಿ ನಾಳೆಗೆಲ್ಲ ರೆಡಿ ಮಾಡ್ಕೊ, ಹೋಗು. ಸರಿ, ಹೋಗಿ ಬಂದು ನೋಡಿ. ಹಾಯ್ ಅಮೃತ ಅವರೇ. ಹಾಯ್. ಊಟ ಮಾಡಿದ್ರ? ನಿಮ್ದು? ಓ, ನಂದು ಆಗ್ಲೇ ಆಯ್ತು. ನೀವು ತುಂಬ ಸೈಲೆಂಟ್ ಅಂತೆ. ನಾನಂತೂ ಹಂಗಲ್ಲಪ್ಪ, ಸಿಕ್ಕಾಪಟ್ಟೆ ಮಾತಾಡ್ತೀನಿ, ಪಟ್ ಪಟ್ ಪಟಾಕಿ ಥರ. ನಿಮ್ಮನ್ನ ಅಮ್ಮ ಅಂತ ಕರಿಬೋದಾ? ಹಾಂ.
ನಾನು ಒಂದು ಕಾಲದಲ್ಲಿ ಅಮ್ಮನೇ. ಹಾ ಅಂದರೆ ಸೇಮ್ ನಿಮ್ಮ ಥರನೇ ಅಂತ ಹೇಳಕ್ಕೆ ಬಂದೆ. ನಾನು ಸಿಟಿಲಿದ್ದೆ, ಮದುವೆ ಮಾಡಿಕೊಂಡು ಹಳ್ಳಿಗೆ ಬಂದೆ. ಹೇಗಿದೆ ನಿಮ್ಮ ಲೈಫು? ಹೊಸ ಲೈಫು, ಹೊಸ ವಾತಾವರಣ? ಹೋಗಪ್ಪ, ನೀವು ಸುಮ್ಮನೆ ಹಿಂಗೆ ತಲೆ ಆಡ್ಸಿದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು? ನೀವು ಮದ್ವೆ ಆಗಿ ಬಂದಾಗ ಏನ್ ಅನಿಸ್ತಾ ಇತ್ತು? ಇದು ಪ್ರಶ್ನೆ ಅಂದರೆ, ನಾನು ಮದುವೆ ಮಾಡ್ಕೊಂಡು ಬಂದಾಗ ನನ್ಗೆ ಹೆಂಗೆ ಅನ್ಸಿತ್ತು ಗೊತ್ತಾ? ಅಯ್ಯೋ, ಯಾಕಾದ್ರೂ ಬಂದು ಸಿಕ್ಕಾಕೊಂಡು ಅಂತ ಅನಿಸ್ತಿತ್ತು. ಆದರೆ ಟೈಮ್ ಎಲ್ಲನೂ ಸರಿ ಮಾಡುತ್ತೆ. ಡೋಂಟ್ ವರಿ. ನಾನು ನಿಮಗೆ ಬುದ್ಧಿ ಹೇಳೋದಕ್ಕಾಗಲಿ ಅಥವಾ ಹೊಂದ್ಕೊಂಡು ಹೋಗಿ ಅಂತ ಹೇಳಿ ತಲೆ ತಿನ್ನೋದಕ್ಕಾಗಲಿ ಬರಲಿಲ್ಲ. ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಅಮ್ಮೋರೆ. ನಿಮಗೊಂದು ಒಳ್ಳೆ ಫ್ರೆಂಡ್ ಆಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಥ್ಯಾಂಕ್ಸ್. ಆಕ್ಚುಲಿ ನಾನು ಮನಸ್ಸು ಬಿಚ್ಚಿ ಯಾರ ಜೊತೆನಾರು ಮಾತಾಡಿ ತುಂಬಾ ದಿವಸ ಆಗೋಗಿತ್ತು. ನನಗೆ ಅರ್ಥ ಆಗುತ್ತೆ. ನಾನು ಮದುವೆ ಆಗಿದ್ದ ಹೊಸದ್ರಲ್ಲೂ ನಾನು ಹಿಂಗೆ ಇದ್ದೆ. ಎಕ್ಸಾಕ್ಟ್ ಹಿಂಗೆ ಅಲ್ಲದೆ ಇದ್ರೂ ಒಂಥರ ನನ್ನ ಮದುವೆನೂ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿತ್ತು. ಶುರುನಲ್ಲಿ ಮನೆಯವ್ರ ಜೊತೆಗಾಗಲಿ ನನ್ನ ಗಂಡನ ಜೊತೆಗಾಗಲಿ ಹೊಂದ್ಕೊಂಡು ಹೋಗೋದಕ್ಕೆ ತುಂಬ ಒದ್ದಾಡ್ತಿದ್ದೆ ನಾನು. ಬಟ್ ಅವರೆಲ್ಲ ನಿಮಗೆ ಸ್ಟ್ರೇಂಜರ್ಸ್ ಆಗಿರಲಿಲ್ಲ ಅಲ್ವಾ? ನಿಜ. ಆದರೆ ನಿಮ್ಮ ಪರಿಸ್ಥಿತಿನೇ ಬೇರೆ ಇದೆ. ನಂದಂತೂ ನನ್ನವರು ಅಂತ ಅಂದ್ಕೊಂಡಿರೋರು ಸ್ಟ್ರೇಂಜರ್ಸ್ಗಿಂತ ಜಾಸ್ತಿ ದ್ವೇಷ ಮಾಡ್ತಿದ್ರು. ನನ್ನವರಲ್ಲ ಅಂತ ಅಂದ್ಕೊಂಡಿರೋರು ನನ್ನ ಮನೆಯವ್ರಿಗಿಂತ ಹೆಚ್ಚಾಗಿ ಮಹಾರಾಣಿ ಥರ ನೋಡಿಕೊಂಡ್ರು. ಯೋರ್ ಲಕ್ಕಿ. ಎಷ್ಟು ವಿಚಿತ್ರ ನೋಡಿ. ಚಿಕ್ಕ ವಯಸ್ಸಿಂದ ನನ್ನ ಜೋಪಾನವಾಗಿ ಬೆಳೆಸಿರೋ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲ ನನ್ನ ಸಡನ್ ಆಗಿ ಗೊತ್ತಿಲ್ಲದೆ ಇರೋರಿಗೆ ಮದುವೆ ಮಾಡಿ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ನನ್ನನ್ನು ಒಬ್ಳನ್ನೇ ಕಳಿಸ್ಬಿಟ್ರೆ ಹೇಗೆ ಬದುಕೋದು ಅಲ್ವಾ? ಲೈಫಲ್ಲಿ ಒಂದೊಂದು ಸ್ಟೇಜಲ್ಲಿ ನಾವೆಲ್ಲರೂ ಇದನ್ನೆಲ್ಲ ಫೇಸ್ ಮಾಡಲೇಬೇಕಲ್ವಾ? ಬಟ್ ಇಷ್ಟಪಟ್ಟು ಚೂಸ್ ಮಾಡೋದಕ್ಕೂ ಅದಾಗದೇ ನಡೆಯೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ಹೌದು. ಆದರೆ ನೀವು ಮದುವೆ ಆಗಿರೋ ಹುಡುಗ ತುಂಬ ಒಳ್ಳೆಯವನು. ಸಂಜು ಅಣ್ಣ ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಾನೆ. ಟು ಬಿ ಫ್ರ್ಯಾಂಕ್, ಈ ಮದುವೆ, ಈ ಸಂಸಾರ, ಈ ಜಾಗ ಇದಕ್ಕೆಲ್ಲ ನಾನು ಪ್ರಿಪೇರೇ ಆಗಿರಲಿಲ್ಲ. ಲಂಡನ್ಗೆ ಹೋಗಿ PhD ಮಾಡ್ಬೇಕು ಅನ್ಕೊಂಡಿದ್ದವಳು ನಾನು. ಈಗ ಇಲ್ಲಿ ಬಂದು ಕೂತಿದ್ದೀನಿ. ಈ ಹಳ್ಳಿಗೆ ಹೊಂದ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಪಾರು. ಬಟ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನನ್ನ ವಿಷಯದಲ್ಲಂತೂ ನಮ್ಮ ಮನೆಯವ್ರಿಗಿಂತ ನನ್ನ ಗಂಡನ ಮನೆಯವ್ರಿಗೆ ತುಂಬ ಸಪೋರ್ಟಿವ್. ಆ್ಯಂಡ್ ಐ ಬಿಲೀವ್ ನಿಮ್ಮ ಲೈಫಲ್ಲೂ ನಿಮ್ಮ ಗಂಡ ಅಷ್ಟೇ ಸಪೋರ್ಟಿವ್ ಆಗಿ ನಿಲ್ತಾರೆ. ಬೇಕಿದ್ರೆ ನೋಡ್ತೀರಿ, ಇನ್ನೊಂದು ವರ್ಷದಲ್ಲಿ ನಿಮ್ಮ ಲೈಫ್ ನೀವು ಅಂದ್ಕೊಂಡಿರೋದಕ್ಕಿಂತ ಸೂಪರ್ ಆಗಿರುತ್ತೆ. ಟ್ರಸ್ಟ್ ಮೀ.